ಈಗ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಂದರೆ, ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಯಶಸ್ವಿಯಾಗಿದೆ. ಬಂಡಾಯ, ಬಿರುಗಾಳಿ, ಆಮೇಲೆ ಅನ್ಯಾಯ ಆಗಿದೆ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಪತ್ರ ಹಿಂದೆ ತೆಗೆಯಲ್ಲ, ಸ್ಪರ್ಧೆ ಮಾಡೋದೇ, ಸೋತ್ರು ನೋಡಿದ್ರಾ ನೀವು ಕೈ ಬಿಟ್ರಿ, ಮುಂದಿನ ದಿನಗಳಲ್ಲಿ ನೋಡಿಕೊಳ್ಳುತ್ತೇವೆ, ಏನು ನೋಡ್ಕೊಳ್ಳೋಕ್ಕಾಗಲ್ಲ. ಅದು ಬೇರೆ. ಒಂದು ವೇಳೆ ಗೆದ್ದರು ನೋಡಿ, ನೀವಿಲ್ದೇನೂ ಗೆದ್ವಿ, ನೀವಿಲ್ದೇನೂ ಸೋತ್ವಿ, ನೀವಿಲ್ದೇನೂ ಗೆದ್ವಿ, 2 ಮೆಸೇಜ್ ಪಾಸ್. ಹಾಗಾಗಿ ಯಾರಿಗೂ ಓಟ್ ಹಾಕಲ್ಲ, ನಾವು ಮತದಾನವನ್ನು ಬಹಿಷ್ಕಾರ ಮಾಡ್ತೀವಿ. ಆ ಮೂಲಕ ಇಡೀ ದೇಶಕ್ಕೆ ಒಂದು ಮೆಸೇಜ್ನ ಪಾಸ್ ಮಾಡ್ತೀವಿ. ಕಾಂಗ್ರೆಸ್ಸಿಗೆ ಇಡೀ ದೇಶದಲ್ಲೂ ಕೂಡ ನಾವು ಪಾಠ ಕಲಿಸ್ತೀವಿ. ಸಖತ್ತಾಗಿ ಬುಡಕ್ಕೆ ಬೆಂಕಿ ಇಟ್ಟಂಗೆ ಆಗ್ತದೆ, ತಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಂತಿಂತ ಏಟ್ ಆಗಲ್ಲ ಇದು, ಬಾಯ್ಕಾಟ್. ಹಲೋ ನಮಸ್ಕಾರ. ಬೆಳಗ್ಗೆ ಒಂದು ಸುದ್ದಿ ನೋಡ್ತಾ ಇದ್ದೆ. ನಮ್ಮ ವಿಧಾನಸಭೆಯಲ್ಲಿ ಸೆಷನ್ ನಡೀತಿರೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಈ IPL ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಗಲಾಟೆ. ನಮ್ಮ ಹೆಮ್ಮೆಯ ಶಾಸಕರು, ಮಂತ್ರಿಗಳು ಎಲ್ಲ, ವಿರೋಧ ಪಕ್ಷ, ಆಡಳಿತ ಪಕ್ಷ, ನಮಗೆ IPL ಟಿಕೆಟ್ ಸಿಗ್ತಾ ಇಲ್ಲ, ನಮಗೆ ಊಟ ಸೇರ್ತಾ ಇಲ್ಲ, ರಾಜ್ಯದಲ್ಲಿ ಭೀಕರ ಬರಗಾಲ ಬರೋ ಪರಿಸ್ಥಿತಿ ಆಗಿಬಿಟ್ಟಿದೆ, ನಮಗೆ IPL ಟಿಕೆಟ್ ಕೊಟ್ಟು ನಾವು ಮ್ಯಾಚನ್ನು ನೋಡಿ RCB ಅಂತ ಕೂಗೆದ್ದು ಬಂದುಬಿಟ್ರೆ ರಾಜ್ಯದ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತದೆ. ಒಂದು ಕಡೆ ಒಳ ಮೀಸಲಾತಿಗೋಸ್ಕರ ದಲಿತ ಸಮುದಾಯ ಹೋರಾಟವನ್ನು ಮಾಡ್ತಾ ಇದೆ, ಭಾಳ ಸುದೀರ್ಘವಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಮುಸಲ್ಮಾನರು ನಮ್ಮ ಅರ್ಹತೆಗೆ ತಕ್ಕ ಹಾಗೆ ಮಾನ್ಯತೆ ಸಿಗ್ತಾ ಇಲ್ಲ ಅಂಥೇಳಿ ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಧಾರವಾಡ ಸೇರಿದ ಹಾಗೆ ಕರ್ನಾಟಕ ರಾಜ್ಯದ ಅನೇಕ ಕಡೆ ನಿರುದ್ಯೋಗದ ವಿರುದ್ಧ ವಿದ್ಯಾರ್ಥಿಗಳು ಚಳವಳಿ ನಡೆಸ್ತಿದ್ದಾರೆ, ಹೋರಾಟ ನಡೆಸ್ತಾ ಇದ್ದಾರೆ. ಯುದ್ಧದ ಪರಿಣಾಮ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಪೆಟ್ರೋಲ್ ಸಿಗದ ಸ್ಥಿತಿ ಇದೆ, ಕೋವಿಡ್ ಪ್ಯಾಂಡಮಿಕ್ ಸ್ಥಿತಿ ಬರುತ್ತೆ, ನಾವು ಯಾವುದಕ್ಕೂ ಸಿದ್ಧವಾಗಿರಬೇಕಂತ ಖುದ್ದು ನರೇಂದ್ರ ಮೋದಿಯವರೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ತುರ್ತು ಸ್ಥಿತಿ, ಈ ಥರದ ಅನೇಕ ಸವಾಲುಗಳು, ಸಮಸ್ಯೆಗಳ ಒಳಗೆ IPL ಟಿಕೆಟ್ ಬೇಕು ನಮಗೆ. IPL ಟಿಕೆಟ್ ಆಡಳಿತ ಪಕ್ಷ, ವಿರೋಧ ಪಕ್ಷ. IPL ಟಿಕೆಟ್ ನಮ್ಮ ಸಿಕ್ಕಾಪಟ್ಟೆ ಒಳ್ಳೆ ಮನುಷ್ಯ, ನಮ್ಮ ಸ್ಪೀಕರ್ ಸಾಹೇಬರು UT ಖಾದರ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಮನುಷ್ಯ, ಬಿಡಿ ಒಳ್ಳೆ ಮನುಷ್ಯನೇ ಪಾಪ. ಅವರ IPL ಟಿಕೆಟ್ ಸಿಗದ ಕೆಟ್ಟ ಸ್ಥಿತಿ ನೋಡಿ ಅವರ ಹೆಂಗರಳು ಕರಗಿ ಪ್ರತಿ ಶಾಸಕನ ಮನೆಗೂ 4 ಟಿಕೆಟ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಆದೇಶವನ್ನು ಕೊಟ್ಟಿದ್ದಾರೆ. ಸೂಚನೆ, ಫರ್ಮಾನ್. ಶಬಾಷ್. ಇಂತಹ ಜನಪ್ರತಿನಿಧಿಗಳನ್ನು ಹೊತ್ತಿ ಮೆರೆಸುವಂತಹ ಮೂರ್ಖ ಜನರು, ಪ್ರಜಾಪ್ರಭುತ್ವದ ಆಶಯಗಳ ಅರಿವು ಇಲ್ಲದ ಬಕೆಟ್ ಸಿಂಟೆಕ್ಸ್ ಗಿರಾಕಿಗಳು ಎಲ್ಲಿವರೆಗೂ ಇರ್ತೀವೋ ನಿಮ್ಮನ್ನು ಸೇರಿಸಿ ನನ್ನನ್ನು ಸೇರಿಸಿ. ಅಪ್ಪ, ನಾವೇನು ಸಿಂಟೆಕ್ಸ್ ಅಲ್ಲ, ಆಗಿದ್ದರೆ ಇವತ್ತು ಇದನ್ನು ಮಾತಾಡ್ತಿರಲಿಲ್ಲ, ಅದು ಬೇರೆ ಆಯ್ತು. ನಿಮ್ಮ ಜೊತೆ ನನ್ನ ಸೇರ್ಕೊಂಡು, ಪ್ರಜೆ ಅಲ್ವಾ, ನನ್ನ ಸೇರಿಸ್ಕೊಂಡು ಬೈಕತ್ತೀನಿ. ಉದ್ಧಾರ ಆಗ್ರಪ್ಪ, ಸ್ವಲ್ಪ ಉದ್ಧಾರ ಆಗಿ. ಈಗ ವಿಚಾರಕ್ಕೆ ಬರೋಣ. ದಾವಣಗೆರೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ನಕರ ಗಲಾಟೆ. ಮುಸ್ಲಿಂ ಸಮುದಾಯದ ಬಂಡಾಯ. ಒಂದು 5 ಜನ ಯಾರೋ ಪಕ್ಷೇತರ ನಿಂತಿದ್ರಂತೆ, ನಿನ್ನೆ ನಾಮಪತ್ರವನ್ನು ವಾಪಸ್ ತಗೊಂಡಿದ್ದಾರೆ. ಸಾದಿಕ್ ಪೈಲ್ವಾನ್ ಮನ ಕರಗಿಸುವ, ಬಂಡಾಯವನ್ನು ಶಮನಗೊಳಿಸುವ ನಾಮಪತ್ರ ವಾಪಸ್ ತಗೊಳಕ್ಕಂತ ಕಾಲ ಮಿಂಚಿದೆ. ಅಟ್ಲೀಸ್ಟ್ ನೀನು ಏನು ಪ್ರಚಾರ ಮಾಡಿಬಿಡಪ್ಪ, ಸುಮ್ಮನಾಗ್ಬಿಡು ಅಂತ ಒತ್ತಡವನ್ನು ಹೇರುವ ಕೆಲಸವನ್ನು ಮುಂದುವರಿಸಿದ್ದಾರೆ. ಈಗ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಂದರೆ, ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಯಶಸ್ವಿಯಾಗಿದೆ. ಬಂಡಾಯ, ಬಿರುಗಾಳಿ, ಆಮೇಲೆ ಅನ್ಯಾಯ ಆಗಿದೆ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಪತ್ರ ಹಿಂದೆ ತೆಗೆಯಲ್ಲ, ಸ್ಪರ್ಧೆ ಮಾಡೋದೇ. ಪಾಪ ಅವರ ಹಿಂದೆ ಒಂದಿಷ್ಟು ಯುವಕರು, ಮುಸಲ್ಮಾನರು, ಸಾವಿರಾರು ಮುಸಲ್ಮಾನರು ನೆಚ್ಕೊಂಡು ನಂಬ್ಕೊಂಡಿದ್ರು. ಈಗೇನೋ ಸಮಾಧಾನ ಆಗಿಬಿಟ್ಟಿದ್ದಾರೆ. ಒಂದಿಷ್ಟು ಏನೇನೋ ಕೊಡೋದು, ತಗೊಳ್ಳೋದು, ಸಾಂತ್ವನಗಳು ವರ್ಕೌಟ್ ಆಗಿದೆ ಅಂಥೇಳಿ ಮಾಹಿತಿ ಬಂದಿದೆ. ಕೆಲವರು ಸಾದಿಕ್ಕು, ಮೀರ್ ಸಾದಿಕ್ಕು ಏನೇನೋ ಮಾತಾಡ್ತಿದ್ದಾರೆ. ನೋಡ್ರಪ್ಪ, ನನಗೆ ಹಾಗೆಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಿಮ್ಮ ಸಮುದಾಯ, ನಿಮ್ಮ ಕಮ್ಯುನಿಟಿ, ನೀವುಗಳು 60-70 ವರ್ಷಗಳಿಂದ ಹೀಗೇ ನಡ್ಕೊಂಡು ಬಂದಿದ್ದೀರಿ. ಅದೀಗ ಇನ್ನೂ 60-70 ವರ್ಷ ಹೀಗೆ ಮುಂದುವರಿಬೋದೇನೋ. ಉತ್ತರ ಏನು ಕೊಡ್ತೀರಾ, ಹೇಗೆ ಕೊಡ್ತೀರಾ,
ಹೀಗಾಗುತ್ತಂತ ನಮಗೆ ಮೊದಲೇ ಗೊತ್ತಿತ್ತು. ಆ ಕಾರಣಕ್ಕೆ ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ. ಅಂತೆ ಸಂತೆ ಕಂತೆ 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 ಕಂತೆ. ಈ ಹೊತ್ತಿನಲ್ಲಿ ಇನ್ನೊಂದು ಬಹಳ ದೊಡ್ಡ ಗಂಭೀರವಾದ ಒಂದು ಬ್ರೇಕಿಂಗ್ ನ್ಯೂಸ್. ಮುಸಲ್ಮಾನರು ಒಂದಿಷ್ಟು ಜನ ನಾವು ಬಿ ಜೆ ಪಿ ಓಟ್ ಹಾಕ್ತೀವಿ, ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ರು. ಅದರ ಬದಲು ಸೂಸೈಡ್ ಮಾಡ್ಕೊಳ್ರಪ್ಪ. ಬಿ ಜೆ ಪಿ ಅನ್ನುವಂಥ ಕೋಮುವಾದಿ ಪಕ್ಷವನ್ನು ಕಾಂಗ್ರೆಸ್ ಮೇಲೆ ಸಿಟ್ಟು ಬಂತು ಅಂತ ಹೇಳ್ಬಿಟ್ಟು ಆಲ್ಟರ್ನೇಟ್ ಅಂತ ನೋಡೋದಿದೆಯಲ್ಲ, ಅದು ಸೂಸೈಡೇ. ಬಿ ಜೆ ಪಿ ಓಟ್ ಹಾಕೋ ಬದಲಿಗೆ ನಮಗೆ ಮಾನ್ಯತೆ ಸಿಗ್ತಾ ಇಲ್ಲ, ಕಾಂಗ್ರೆಸ್ ಅನ್ಯಾಯ ಮಾಡ್ತಿದೆ, ಅದಕ್ಕೆ ನಾವು ಬಿ ಜೆ ಪಿ ಹೋಗ್ತೀವಿ ಅನ್ನೋದ್ರ ಬದಲು ಸೂಸೈಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಅವರ ಕೋಮುವಾದ ಈ ಸಮುದಾಯದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಿದೆ ಅದು ನಿಮ್ಗೆ ಅರ್ಥ ಆಗಬೇಕು. ಪರ್ಯಾಯ ಅವಕಾಶಗಳು ಅಲ್ಲಿದ್ದರೆ ನಿಮ್ಗೆ ಅನಿಸಿದ್ರೆ ಆ ಕಡೆ ಬೇಕಾದರೆ ನೀವು ಓಟ್ ಹಾಕಿ ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸೋದು, ಪಾಠ ಕಲಿಸೋದು, ಏನೋ ಒಂದು ಮಾಡಿ ಅಂತ ನಾನು ಹೇಳಿದ್ದೆ. ಆ್ಯಕ್ಚುಲಿ ಈಗ ಅಲ್ಲಿನ ಮುಸಲ್ಮಾನ ಸಮುದಾಯದಲ್ಲಿ ಒಂದು ಅವೇರ್ನೆಸ್ ಮೂಡಿಸುವ, ಅವರ ಸಿಟ್ಟನ್ನು ಒಂದು ತಾರ್ಕಿಕ ಅಂತ್ಯದ ಕಡೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ನಡೀತಾ ಇದೆ. ತುಂಬ ಜನ ಮುಸಲ್ಮಾನ ಕಮ್ಯುನಿಟಿ ಬಗ್ಗೆ ಕನ್ಸರ್ನ್ ಇರುವಂಥವರು ಆ ಸಮುದಾಯದ ಒಳಗಡೆ ಮತದಾನ ಬಹಿಷ್ಕಾರಕ್ಕೆ ಕರೆ ಕೊಡ್ತಾ ಇದ್ದಾರೆ. ಈಗ ಬಿ ಜೆ ಪಿಗೆ ಓಟ್ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಇಲ್ಲ ಎಸ್ ಡಿ ಪಿಗೆ ಓಟ್ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಇವರಿಗೆ ಮುಸಲ್ಮಾನರು ಓಟ್ ಹಾಕಿದ ಮೇಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಗೆದ್ದರೆ, ನೋಡ್ರ ನೀವು ಸಾವಿರ ಓಟ್ ಹಾಕಿಲ್ಲ ಅಂದ್ರೆ ನಾವು ಗೆಲ್ತೀವಿ ಅನ್ನುವಂಥ ಮೆಸೇಜ್ ಪಾಸ್ ಆಗ್ತದೆ. ಒಂದು ವೇಳೆ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅಂತ ಇಟ್ಕೊಳ್ಳಿ, 4 ದಿವಸ ಚೀರಾಡ್ತಾರೆ, ಹೋರಾಡ್ತಾರೆ, ಆಮೇಲೆ ಸಮಾಧಾನ ಆಗ್ತಾರೆ. ಇಷ್ಟೇ ಈ ಕಮ್ಯುನಿಟಿ ಕೆಪಾಸಿಟಿ. ಅದರ ಪರಿಣಾಮ ನಾವು ಪದೇ ಪದೇ ಗೆಲ್ತೀವಿ ಅಂಥೇಳಿ ಸಮರ್ಥ ಗೆದ್ದ ನಂತರ ಆ ಥರದ್ದೊಂದು ಸ್ಟೇಟ್ಮೆಂಟ್ ಹೋಗ್ತದೆ. ಹೀಗಿದ್ದಾಗ ಆ ಸಮುದಾಯಕ್ಕೇನು ಲಾಭ ಆಗಲ್ಲ. ಅದಕ್ಕೆ ಅವ್ರಿಗೂ ಓಟ್ ಹಾಕಲ್ಲ, ನಿಮಗೂ ಓಟ್ ಹಾಕಲ್ಲ, ಮತದಾನವನ್ನು ಬಹಿಷ್ಕಾರ ಮಾಡ್ತೀವಿ. ಬಾಯ್ಕಟ್. ಈ ಸಲದ ದಾವಣಗೆರೆ ಉಪಚುನಾವಣೆಯಲ್ಲಿ ನಾವು ಈ ಚುನಾವಣೆಯನ್ನೇ ಬಾಯ್ಕಟ್ ಮಾಡ್ತೀವಿ. ನಾವು ಓಟ್ ಹಾಕೋಕ್ಕೆ ಹೋಗಲ್ಲ, ನೀವು ಕಾಸು ಕೊಡ್ತೀರ ರಾತ್ರಿ ತಗೋತೀವಿ, ಓಟ್ ಹಾಕಲ್ಲ. ಈಗ ಇವ್ರು ಓಟೇ ಹಾಕಲ್ಲ ಅಂತ ಕಾಸು ಕೊಡೋದಂತೂ ನಿಲ್ಲಿಸಲ್ಲ. ಇವ್ರು ಹಾಕ್ಬೋದಪ್ಪ, ಇವ್ರು ಗೊತ್ತಲ್ಲ, ಒಂದು ಭೂತ ಬಂತು ಭೂತ ಅಂತ ಹೆದರಿಸಿದ್ರೆ ಹೆದರುವ ಸಮುದಾಯ. ಹೆದರಿದ್ರೋ ಬಿಟ್ಟರೋ ಹೆದರಿಸ್ತಾರೆ. ಹೌದಪ್ಪ ಬಿ ಜೆ ಪಿ ಬಂದರೆ ಮುಗ್ದೇ ಹೋಗ್ತದೆ ಅನ್ನುವಂಥ ಒಂದು ಕಾಲ್ಪನಿಕ ಕತೆ ಒಂದಿಷ್ಟು ಭ್ರಮೇಲಿ ಬದುಕ್ತಿದ್ದಾರಲ್ಲ, ಅವ್ರು ಮಾಡೋದು ಹಾಗೆ ಇದೆ, ಅದು ಬೇರೆ ಬಿಡಿ. ಅವರ ಕುಚೇಷ್ಟೆ, ಇವರ ಮಾರ್ಕೆಟಿಂಗು ಎಲ್ಲ ಮಿಕ್ಸಪ್ಪು. ಈಗ ಆ ಸಮುದಾಯ ಇನ್ನೊಬ್ರಿಗೆ ಓಟ್ ಹಾಕಿ ನೀನು ಸೋತ್ರೆ ನಮ್ಮ ಮೇಲೆ ಆರೋಪ ಮಾಡ್ತೀಯಾ, ಇನ್ನೊಬ್ಬರಿಗೆ ಓಟ್ ಹಾಕಿನೂ ನೀನು ಗೆದ್ರೇನೂ ನಮ್ಮ ಮೇಲೆ ಆರೋಪ ಮಾಡ್ತೀಯ. ಸೋತ್ರು ನೋಡ್ರಾ ನೀವು ಕೈ ಬಿಟ್ರಿ, ಮುಂದಿನ ದಿನಗಳಲ್ಲಿ ನೋಡಿಕೊಳ್ಳುತ್ತೇವೆ, ಏನು ನೋಡ್ಕೊಳ್ಳೋಕ್ಕಾಗಲ್ಲ, ಅದು ಬೇರೆ. ಒಂದು ವೇಳೆ ಗೆದ್ದರು ನೋಡಿ, ನೀವಿಲ್ದೇನೂ ಗೆದ್ವಿ, ನೀವಿಲ್ದೇನೂ ಸೋತ್ವಿ, ನೀವಿಲ್ದೇನೂ ಗೆದ್ವಿ, 2 ಮೆಸೇಜ್ ಪಾಸ್. ಹಾಗಾಗಿ ಯಾರಿಗೂ ಓಟ್ ಹಾಕಲ್ಲ, ನಾವು ಮತದಾನವನ್ನು ಬಹಿಷ್ಕಾರ ಮಾಡ್ತೀವಿ. ಆ ಮೂಲಕ ಇಡೀ ದೇಶಕ್ಕೆ ಒಂದು ಮೆಸೇಜ್ನ ಪಾಸ್ ಮಾಡ್ತೀವಿ. ಕಾಂಗ್ರೆಸ್ಸಿಗೆ ಇಡೀ ದೇಶದಲ್ಲೂ ಕೂಡ ನಾವು ಪಾಠ ಕಲಿಸ್ತೀವಿ. ಇಲ್ಲಿ ಸೋಲ್ತಾರೋ ಗೆಲ್ತಾರೋ ಅದು ಬೇರೆ, ಆದರೆ ಇಡೀ ದೇಶಕ್ಕೆ ಒಂದು ಮಾದರಿ ಹಾಕ್ತೀವಿ, ಒಂದು ಬುನಾದಿ ಹಾಕ್ತೀವಿ. ನಮಗಾಗೋ ಅನ್ಯಾಯಕ್ಕೆ ನಾವು ಯಾವ ರೀತಿಯಲ್ಲಿ ರಿವೆಂಜ್ ತೊಗೊಳ್ತೀವಿ ಅನ್ನುವಂಥ ಸಂದೇಶವನ್ನು ಪಾಸ್ ಮಾಡ್ತೀವಿ. ಅಲ್ಪಸಂಖ್ಯಾತರ ಓಟನ್ನು ಬಹುತೇಕ ನೆಚ್ಚಿಕೊಂಡಿರುವ ಕಾಂಗ್ರೆಸ್ಸಿಗೆ ಇದು ಮರ್ಮಾಘಾತ. ಸಖತ್ತಾಗಿ ಬುಡಕ್ಕೆ ಬೆಂಕಿ ಇಟ್ಟಂಗೆ ಆಗ್ತದೆ, ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಂತಿಂತ ಏಟಾಗಲ್ಲ ಇದು. ಬಾಯ್ಕಾಟ್ ಭಾಳ ದೊಡ್ಡ ಪ್ರಯತ್ನ, ಒಂದು ತಂಡ, ಒಂದು ವರ್ಗ, ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ. ಆ ಜನರಿಗೆ ಈ ಬಾಯ್ಕಟ್ಟಿಂದ ಆಗುವಂಥ ಪ್ರಯೋಜನಗಳೇನು, ಮುಂದಿನ ದಿನಗಳಲ್ಲಿ ನನ್ನ ಅರ್ಹತೆಯ ಬಗ್ಗೆ, ಅಸ್ತಿತ್ವದ ಬಗ್ಗೆ ಬೇಡಿಕೆಯನ್ನಿಟ್ಟಾಗ, ಪ್ರಶ್ನೆಯನ್ನು ಮಾಡಿದಾಗ ಮಾನ್ಯತೆ ಸಿಗುತ್ತೆ ಈ ಥರ ಮಾಡೋದ್ರಿಂದ ಅನ್ನುವಂಥ ಒಂದು ಇಂಟಲೆಕ್ಚುವಲ್ ಜಗತ್ತು ಅಲ್ಲಿ ಕೆಲಸ ಮಾಡ್ತಾ ಇದೆ. ಅವ್ರು ಯಾರು, ಏನು ಪ್ಲಾನು, ಇವೆಲ್ಲದೂ ಅತಿ ಶೀಘ್ರದಲ್ಲಿ ಮೇ ಬಿ ಇವತ್ತು ನಾಳೆ ಅದು ಬಹಿರಂಗ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಬಲಗಳ ಮಾಹಿತಿ ಏನೂ ಅಲ್ಲ, ಒಂದಿಷ್ಟು ನಮ್ಮ ರಿಸೋರ್ಸಲ್ಲಿ ಸಿಗ್ತಾ ಇರುವಂಥ ಮಾಹಿತಿಗಳಿವೆ. ಎನಿವೆ, ಮುಸಲ್ಮಾನರು ಮತದಾನ ಬಹಿಷ್ಕಾರ ಮಾಡಿದ್ರೆ ಕಾಂಗ್ರೆಸ್ ಇದನ್ನು ಹೇಗೆ ಎದುರಿಸುತ್ತೆ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ದುಡುಕ್ತಾ ಸ್ವಲ್ಪ ಏನಾದರೂ ಒಳ್ಳೆಯ ಡಿಸಿಷನ್ ತೊಗೋಬೋದಿತ್ತ. ಯಾವ ನಾಯಕರಿಗೂ ನೈತಿಕತೆ ಇಲ್ಲ, ಯಾಕಂದರೆ ಅವರಿಗೆಲ್ಲ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವರನ್ನೂ ರಾಜಕೀಯವಾಗಿ ಬೆಳೆಸಬೇಕು, ಊಟ ಹೊಡ್ಕೊಂಡು ಅವರೇ ಕೂರಬೇಕು ಅನ್ನುವಂಥ ಮಾನಸಿಕತೆಯೇ ಇರೋದು. ಬರೀ ಕಾಂಗ್ರೆಸ್ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಕೂಡ. ಹಾಗಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಮಗನ ವಿಚಾರದಲ್ಲಿ ಅವರು ಬೇರೆ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲ ಸ್ವಾರ್ಥದ ಪರಮಾವಧಿ. ಬರೀ ದಾವಣಗೆರೆ ಮಾತ್ರ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಇಲ್ಲಿ ಮುಸಲ್ಮಾನರಿಗೆ ಆದಂಥ ಅನ್ಯಾಯದ ವಿರುದ್ಧ
ಅಲ್ಲಿನ ಮುಸಲ್ಮಾನರು ಕೂಡ ಈ ಸಲ ಮತದಾನ ಬಹಿಷ್ಕಾರ ಮಾಡುವ ಬಾಯ್ಕಾಟ್ ಮಾಡುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಏನೇ ಏಪ್ರಿಲ್ 9ನೇ ತಾರೀಕು ಎಲೆಕ್ಷನ್ ಇದೆ. ಅಲ್ಲಿವರೆಗೂ ಯಾವ್ಯಾವ ರೀತಿಯ ಬೆಳವಣಿಗೆ ನಡೆಯುತ್ತೆ ಕಾದು ನೋಡೋಣ. ಇನ್ನಷ್ಟು ಅಪ್ಡೇಟ್ಗಳಿದ್ರೆ ಖಂಡಿತ ಮಾತಾಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.